ಮಸಾಲ ರಾಗಿ ರೊಟ್ಟಿ. ಈರುಳ್ಳಿ, ಟೊಮೆಟೊ, ಜೀರಿಗೆ, ಅಜ್ವಾನ, ಸ್ವಲ್ಪ ಉಪ್ಪು, ರಾಗಿ ಹಿಟ್ಟು, ಪಾಲಕ್ ಸೊಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಸಣ್ಣ ರವೆ. ಇದನ್ನೆಲ್ಲನೂ ಚಪಾತಿ ಹದಕ್ಕೆ ಸರಿ ಮಾಡಿಕೊಂಡು ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ತೊಗೊಂಡು ಅದನ್ನು ಬಟ್ಟೆಯಲ್ಲಿ ಅಥವಾ ಪೇಪರಲ್ಲಿ, ಹೋಳಿಗೆ ಪೇಪರ್ ಸಿಗುತ್ತಲ್ಲ ಅದರಲ್ಲಿ ನಾವು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಎರಡು ಸೈಡು ತವಾದಲ್ಲಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಮಸಾಲ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಇದನ್ನು ನಾವು ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಇಲ್ಲ ತುಪ್ಪದಲ್ಲಿ ತಿನ್ಬೋದು. ಹೆಲ್ದಿಯಾದ ಮತ್ತು ಟೇಸ್ಟಿಯಾದ ಮಸಾಲ ರಾಗಿ ರೊಟ್ಟಿ ತಿನ್ನೋದಕ್ಕೆ ರೆಡಿ ಆಯಿತು. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ರೆಡಿ.